ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಅಮೆರಿಕ ಮಧ್ಯದ ಯುದ್ಧ ಮೇಜರ್ ತಿರುವನ್ನ ಪಡೆದುಕೊಂಡಿದೆ. ಎಷ್ಟು ದಿನಗಳ ಕಾಲ ಅಮೆರಿಕ ಇರಾನ್ ಅನ್ನ ಮಟ್ಟ ಹಾಕ್ಬಿಡ್ತೀವಿ, ಇರಾನ್ ಅನ್ನ ಮುಗಿಸದೆ ನಾವು ಹಿಂದೆ ಸರಿಯಲ್ಲ ಅಂತಿದ್ದ ಇದೇ ಅಮೆರಿಕ ಈಗ ಯುದ್ಧ ಭೂಮಿಯಿಂದ ಹಿಂದಕ್ಕೆ ಸರಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕದನ ವಿರಾಮ ಘೋಷಣೆ ಆಗಿದೆ ಅನ್ನೋದರ ಡೀಟೇಲ್ಸ್ ಇದೆ. ಇರಾನ್ ಅಮೆರಿಕ ಇಸ್ರೇಲ್ ಭಯಾನಕ ವಾರ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಟ್ರಂಪ್ ಡೆಡ್ಲೈನ್ ಮುಗಿಯೋ 2 ಗಂಟೆ ಮೊದಲೇ ಕದನ ವಿರಾಮ ಘೋಷಣೆ. 2 ವಾರಗಳ ಕದನ ವಿರಾಮವನ್ನ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿಕೊಂಡಿದ್ದಾರೆ. ಇರಾನ್ ಮೇಲೆ ಭೀಕರ ದಾಳಿಯ ಡೆಡ್ಲೈನ್ ಅನ್ನ ಟ್ರಂಪ್ ನೀಡಿದ್ರು. ಟ್ರಂಪ್ ಡೆಡ್ಲೈನ್ ಆತಂಕಕ್ಕೆ ಕೊನೆಗೂ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಟ್ರಂಪ್ ಕದನ ವಿರಾಮಕ್ಕೆ ಇಸ್ರೇಲ್ ಇರಾನ್ನಿಂದಲೂ ಕೂಡ ಒಪ್ಪಿಗೆ ಸೂಚಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದ್ವಿಪಕ್ಷೀಯ ಕದನ ವಿರಾಮ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇರಾನ್ ಮೇಲೆ ಸದ್ಯಕ್ಕೆ ಯಾವುದೇ ರೀತಿಯ ಯೋಜಿತ ಬಾಂಬ್ ದಾಳಿ ಇಲ್ಲ ನಮ್ಮಿಂದ. ಟ್ರುತ್ನಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅದೇ ಪೋಸ್ಟ್ ಅನ್ನ ಈ ಕಡೆ ಗಮನಿಸ್ತಾ ಇದ್ದೀರಿ. ಜಸ್ಟ್ ಅಮೆರಿಕ ಹೇಳಿದ್ರೆ ಎಷ್ಟು ಮಹತ್ವ ಪಡೆದುಕೊಳ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇರಾನ್ ಈ ಹಿಂದೆ ಅಮೆರಿಕ ಹೇಳಿದಾಗೆಲ್ಲ ಸಾಧ್ಯನೇ ಇಲ್ಲ, ಯುದ್ಧದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತಿದ್ರು. ಬಟ್ ಈ ಬಾರಿ ಇರಾನ್ ಮತ್ತು ಇಸ್ರೇಲ್ ಕೂಡ ಈ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯ ಯುದ್ಧ ಅಂದ್ರೆ ದಾಳಿ ಪ್ರತಿದಾಳಿಗಳು ಯಾವ ರಾಷ್ಟ್ರಗಳಿಂದಲೂ ಕೂಡ ಇರಲ್ಲ ಅನ್ನೋದು ಬಹಳ ಸ್ಪಷ್ಟ. ಸ್ವತಃ ಅಮೆರಿಕ ಅಧ್ಯಕ್ಷರೇ ಅದನ್ನ ಟ್ರುತ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಯಾವುದೂ ಪೂರ್ವ ನಿಯೋಜಿತ ದಾಳಿಗಳು ಅಮೆರಿಕಾದಿಂದ ಇನ್ನು ಮುಂದೆ ಆಗಲ್ಲ ಅನ್ನುವಂತಹ ವಿಚಾರವನ್ನ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.